ಸ್ನೇಹಿತರೆ, ತನ್ನ ತಂದೆಗಾಗಿ ತಾನು ಜೀವನ ಪೂರ್ತಿ ಬ್ರಹ್ಮಚಾರಿಯಾಗೆ ಉಳಿದು ಬಿಡ್ತೀನಿ ಅಂತ ಒಬ್ಬ ಹುಡುಗ ಪ್ರತಿಜ್ಞೆ ಮಾಡಿ ಮುಂದೆ ಭೀಷ್ಮ ಅಂತ ಕರೆಸಿಕೊಂಡ ಅನ್ನೋ ಕಥೆಯನ್ನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ. ನೀವಿನ್ನೂ ಅದನ್ನು ನೋಡದೇ ಇದ್ದರೆ ಈಗಲೇ ನೋಡಬಹುದು, ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿದೆ. ಭೀಷ್ಮ ಅನ್ನೋ ಹೆಸರು ಕೇಳಿದರೆ ಸುತ್ತಮುತ್ತಲಿನ ಎಲ್ಲ ರಾಜರುಗಳು ಹೆದರಿ ನಡುಗಬೇಕಿತ್ತು. ಅಂತಹ ಪರಾಕ್ರಮಿ ಆತ. ಹಸ್ತಿನಾಪುರ ಸಾಮ್ರಾಜ್ಯಕ್ಕೆ ಬೆಂಗಾವಲಾಗಿ ಭೀಷ್ಮ ನಿಂತ ಮೇಲೆ ಆ ರಾಜ್ಯದ ಕಡೆ ತಲೆ ಹಾಕಿ ಮಲಗೋದಕ್ಕೂ ಶತ್ರುಗಳು ಹೆದರಬೇಕಿತ್ತು. ಹಾಗಿತ್ತು ಭೀಷ್ಮರ ಪರಾಕ್ರಮ. ಶಂತನು ಹಾಗೂ ಸತ್ಯವತಿಗೆ 2 ಜನ ಗಂಡು ಮಕ್ಕಳು ಜನಿಸ್ತಾರೆ. ಶಂತನು ಮಹಾರಾಜನ ನಂತರ ಮೊದಲನೆಯವನಾದ ಚಿತ್ರಾಂಗದ ರಾಜನಾಗ್ತಾನೆ. ಆದರೆ ಆತ ಹೆಚ್ಚು ವರ್ಷ ರಾಜ್ಯಭಾರ ಮಾಡೋದಿಲ್ಲ. ಒಬ್ಬ ಗಂಧರ್ವರೊಡನೆ ಯುದ್ಧದಲ್ಲಿ ಚಿತ್ರಾಂಗದ ಪ್ರಾಣ ಕಳೆದುಕೋತಾನೆ. ನಂತರ ಇನ್ನೊಬ್ಬ ಮಗ ವಿಚಿತ್ರವೀರ್ಯ ರಾಜನಾಗ್ತಾನೆ. ಅವನಿಗೆ ರಾಜ್ಯಭಾರಕ್ಕಿಂತ ರಾಜವೈಭೋಗದಲ್ಲೇ ಆಸಕ್ತಿ ಜಾಸ್ತಿಯಾಗಿತ್ತು. ಮದುವೆ ಮಾಡಿದ್ರೆ ಸರಿ ಹೋಗ್ಬೋದು ಅನ್ನೋ ಆಲೋಚನೆಯಿಂದ ಅವನ ತಾಯಿ ಭೀಷ್ಮನನ್ನು ಕರೆದು ತನ್ನ ಆಲೋಚನೆಯನ್ನು ತಿಳಿಸ್ತಾಳೆ. ಸರಿ ಅಂತ ಒಪ್ಪಿಕೊಂಡ ಭೀಷ್ಮರು ಈ ಸಾಮ್ರಾಜ್ಯಕ್ಕೆ ಸರಿಯಾದ ಮಹಾರಾಣಿ ಆಗೋ ಬುದ್ಧಿವಂತಿಕೆ, ಯೋಗ್ಯತೆ ಇರುವಂಥ ಹೆಣ್ಣು ಎಲ್ಲಿ ಸಿಗಬಹುದು ಅಂತ ಬಹಳ ಹುಡುಕ್ತಾರೆ. ಆಗ ಅವರಿಗೆ ಕಾಶಿ ದೇಶದ ರಾಜನ 3 ಜನ ಹೆಣ್ಣು ಮಕ್ಕಳ ಸ್ವಯಂವರದ ಬಗ್ಗೆ ತಿಳಿಯುತ್ತೆ. ತಮ್ಮ ಸಾಮ್ರಾಜ್ಯಕ್ಕೆ ಇವರೇ ಸರಿಯಾದ ಆಯ್ಕೆ ಅಂತ ನಿರ್ಧರಿಸಿದ ಭೀಷ್ಮರು ಆ ಸ್ವಯಂವರಕ್ಕೆ ಬರ್ತಾರೆ. ಭೀಷ್ಮರನ್ನ ಆ ಸ್ವಯಂವರದಲ್ಲಿ ನೋಡಿ ಅಲ್ಲಿ ಸ್ವಯಂವರಕ್ಕೆ ಬಂದಿದ್ದ ರಾಜ ಮಹಾರಾಜರೆಲ್ಲ ದಂಗಾಗಿ ಹೋಗ್ತಾರೆ. ಯಾಕಂದರೆ ಬ್ರಹ್ಮಚಾರಿಯಾದವನಿಗೆ ಈ ಸ್ವಯಂವರದಲ್ಲಿ ಏನು ಕೆಲಸ ಯಾರಿಗೂ ಅರ್ಥವಾಗೋದಿಲ್ಲ. ಆ ಸ್ವಯಂವರಕ್ಕೆ ಬಂದ ಭೀಷ್ಮರು ಅಲ್ಲಿ ನೆರೆದಿದ್ದವರಿಗೆಲ್ಲ ತನ್ನ ಉದ್ದೇಶವನ್ನು ಸ್ಪಷ್ಟಪಡಿಸ್ತಾರೆ. ನಿಮ್ಮಲ್ಲಿ ಯಾರಿಗಾದರೂ ನನ್ನನ್ನು ಸೋಲಿಸಿ ಈ 3 ಜನ ರಾಜಕುಮಾರಿಯರನ್ನು ವಿವಾಹವಾಗಬೇಕು ಅಂತ ಅನಿಸಿದ್ರೆ ನನ್ನ ಜೊತೆ ಯುದ್ಧ ಮಾಡಬಹುದು, ಗೆದ್ದು ಕರ್ಕೊಂಡು ಹೋಗ್ಬೋದು ಅಂತ ದ್ವಂದ್ವಕ್ಕೆ ಆಹ್ವಾನ ಕೊಡ್ತಾರೆ. ಅಲ್ಲಿದ್ದ ಯಾರಿಗೂ ಕೂಡ ಭೀಷ್ಮನೊಟ್ಟಿಗೆ ಯುದ್ಧ ಮಾಡೋ ಧೈರ್ಯ ಇರಲಿಲ್ಲ. ಆದರೆ ಒಬ್ಬ ವ್ಯಕ್ತಿ ಭೀಷ್ಮನ ಮುಂದೆ ಬಂದು ನಿಲ್ತಾನೆ. ಅವನೇ ಶಲ್ವ ದೇಶದ ರಾಜ ಶಾಲ್ವ ಮಹಾರಾಜ. ಭೀಷ್ಮನನ್ನು ಸೋಲಿಸೋದಕ್ಕೆ ತನ್ನ ಶಕ್ತಿ ಮೀರಿ ಪ್ರಯತ್ನಿಸ್ತಾನೆ. ಆದರೆ ಭೀಷ್ಮರ ಮುಂದೆ ಆತ ಸೋಲ್ಬೇಕಾಗತ್ತೆ. ಸೋತು ಅವಮಾನದಿಂದ ಅಲ್ಲಿಂದ ಹೊರಟು ಹೋಗ್ತಾನೆ. ಹೀಗೆ ಅಂಬಿಕೆ, ಅಂಬಾಲಿಕೆ ಅನ್ನೋ 3 ಜನ ಆ ರಾಜಕುಮಾರಿಯರನ್ನು ಕರೆದುಕೊಂಡು ಹಸ್ತಿನಾವತಿಗೆ ಬರ್ತಾರೆ ಭೀಷ್ಮರು. ಹೀಗೆ ಮರಳಿ ಬಂದ ಮೇಲೆ ಭೀಷ್ಮರಿಗೆ ಅಂಬೆ ತಾನು ವಿಚಿತ್ರವೀರ್ಯನನ್ನು ಮದುವೆ ಆಗೋದಕ್ಕೆ ಸಿದ್ಧ ಇಲ್ಲ, ನಾನು ಇನ್ನೊಬ್ಬನನ್ನು ಪ್ರೀತಿಸ್ತಾ ಇದ್ದೀನಿ, ಅವನನ್ನೇ ನನ್ನ ಪತಿಯಾಗಿ ಸ್ವೀಕರಿಸಿದ್ದೀನಿ ಅಂತ ಹೇಳ್ತಾಳೆ. ಅದಕ್ಕೆ ಭೀಷ್ಮರು ಕೂಡ ತಿಳಿಯದೇ ಆಗಿರೋ ತಪ್ಪಿಗೆ ಕ್ಷಮೆ ಕೇಳಿ ಆ ವ್ಯಕ್ತಿ ಯಾರು ಅಂತ ಕೇಳ್ತಾರೆ. ಆತ ಬೇರೆ ಯಾರೂ ಅಲ್ಲ, ಸ್ವಯಂವರದಲ್ಲಿ ತನ್ನೊಡನೆ ಯುದ್ಧ ಮಾಡಿ ಸೋತ ಶಾಲ್ವ ಮಹಾರಾಜ ಅನ್ನೋದು ಗೊತ್ತಾಗುತ್ತೆ. ಸರಿ ಅಂತ ಆಕೆಯನ್ನ ರಾಜ ಮರ್ಯಾದೆಯಿಂದ ಶಾಲ್ವ ಮಹಾರಾಜನ ಬಳಿ ಕಳಿಸಿಕೊಡ್ತಾರೆ. ಆದರೆ ಶಾಲ್ವ ಆಕೆಯನ್ನ ವಿವಾಹವಾಗೋದಕ್ಕೆ ನಿರಾಕರಿಸ್ತಾನೆ. ಯಾಕಂದರೆ ಈ ಅಂಬೆಯ ಕಾರಣಕ್ಕೆ ಆತ ಭೀಷ್ಮರ ವಿರುದ್ಧ ಸೋತು ಅವಮಾನವನ್ನು ಎದುರಿಸಿದ್ದ. ಇದರಿಂದ ಆತ ಅಂಬೆಯನ್ನು ನಿರಾಕರಿಸ್ತಾನೆ. ಸ್ವಯಂವರದಲ್ಲಿ ಇನ್ನೊಬ್ಬ ಗೆದ್ದು ಪಡೆದುಕೊಂಡ ಹೋದ ಹೆಣ್ಣನ್ನು ನಾನು ಮದುವೆಯಾಗೋದಕ್ಕೆ ಸಾಧ್ಯವಿಲ್ಲ ಅಂತ ಆಕೆಯನ್ನು ತಿರಸ್ಕರಿಸ್ತಾನೆ. ಅಂಬೆ ಕಣ್ಣೀರಿಟ್ಟು ಬೇಡ್ಕೋತಾಳೆ. ಆದರೆ ಆತನ ಮನಸ್ಸು ಕರಗೋದಿಲ್ಲ. ಹೀಗಾಗಿ ಬೇರೆ ವಿಧಿಯಿಲ್ಲದೆ ಅಲ್ಲಿಂದ ವಾಪಸ್ಸಾಗ್ತಾಳೆ. ಅಲ್ಲಿ ನಡೆದ ವಿಷಯವನ್ನು ಭೀಷ್ಮರ ಬಳಿ ಅಳ್ತಾ ವಿವರಿಸ್ತಾಳೆ. ನನ್ನನ್ನು ನೀವೇ ವಿವಾಹವಾಗಬೇಕು, ಸ್ವಯಂವರದಲ್ಲಿ ನನ್ನನ್ನು ಗೆದ್ದು ಕರೆತಂದವರು ನೀವೇ, ಹೀಗಾಗಿ ನೀವೇ ನನ್ನನ್ನು ಮದುವೆ ಆಗಬೇಕು, ಅದೇ ಧರ್ಮ ಅಂತ ಬೇಡ್ಕೋತಾಳೆ. ಆದರೆ ಭೀಷ್ಮರು ಅವಳ ಮಾತನ್ನು ನಿರಾಕರಿಸ್ತಾರೆ. ನಾನು ಬ್ರಹ್ಮಚಾರಿಯಾಗಿ ಬದುಕಬೇಕು ಅಂತ ಪ್ರತಿಜ್ಞೆ ಮಾಡಿದ್ದೀನಿ, ಆ ಪ್ರತಿಜ್ಞೆಗೆ ಬದ್ಧನಾಗಿದ್ದೀನಿ. ಹೀಗಾಗಿ ಈ ಜನ್ಮದಲ್ಲಿ ನಾನು ನಿನ್ನನ್ನು ವಿವಾಹವಾಗುವುದಕ್ಕೆ ಸಾಧ್ಯ ಇಲ್ಲ ಅಂತ ಕಡಾಖಂಡಿತವಾಗಿ ಹೇಳಿಬಿಡ್ತಾರೆ. ಇದರಿಂದ ಅಂಬೆಗೆ ಕೋಪ ಬರುತ್ತೆ. ಬ್ರಹ್ಮಚಾರಿಯಾದವನು ಸ್ವಯಂವರಕ್ಕೆ ಯಾಕೆ ಬರಬೇಕಾಗಿತ್ತು, ನನ್ನನ್ನು ಯಾಕೆ ಕರೆತರಬೇಕಾಗಿತ್ತು ಅಂತ ಪ್ರಶ್ನಿಸ್ತಾಳೆ. ಅದಕ್ಕೆ ಭೀಷ್ಮರು, ಇದರಲ್ಲಿ ನನ್ನ ತಪ್ಪೇನೂ ಇಲ್ಲ, ನಾನು ನನ್ನ ತಮ್ಮನಿಗಾಗಿ ಒಂದು ಸ್ವಯಂವರದಲ್ಲಿ ಗೆದ್ದ ರಾಜಕುಮಾರಿಯರನ್ನು ಕರೆದುಕೊಂಡು ಬಂದೆ. ಗೆದ್ದವರನ್ನ ಮದುವೆಯಾಗುವ ಮನಸ್ಸಿಲ್ಲದ ಮೇಲೆ ಆ ಸ್ವಯಂವರದಲ್ಲಿ ನಿಲ್ಲೋದಕ್ಕೆ ಒಪ್ಕೊಳ್ಬಾರ್ದಿತ್ತು.
ಅಂತ ಭೀಷ್ಮರು ಕೂಡ ಅಷ್ಟೇ ಖಾರವಾಗಿ ಉತ್ತರಿಸ್ತಾರೆ. ಆದರೆ ಅಂಬೆ ಯಾವ ಮಾತನ್ನ ಕೇಳಿಸಿಕೊಳ್ಳೋ ಸ್ಥಿತಿಯಲ್ಲಿ ಇರಲಿಲ್ಲ. ಸ್ವಯಂವರದಲ್ಲಿ ತಾನು ಪ್ರೀತಿಸಿದ ಶಾಲ್ವರಾಜ ತನ್ನನ್ನು ಗೆದ್ದು ವಿವಾಹವಾಗ್ತಾನೆ ಅಂತ ಕನಸು ಕಂಡಿದ್ದ ಅಂಬೆಗೆ ಭೀಷ್ಮರ ಆಗಮನ ಅವರ ಆಸೆಗೆ ತಣ್ಣೀರೆರಚಿತ್ತು. ಇತ್ತ ಪ್ರೀತಿಸಿದವನು ತನ್ನನ್ನು ತಿರಸ್ಕಾರ ಮಾಡ್ದ. ಸ್ವಯಂವರದಲ್ಲಿ ಗೆದ್ದವನು ನನ್ನನ್ನು ಮದುವೆಯಾಗೋದಕ್ಕೆ ಒಪ್ತಿಲ್ಲ, ಸಮಾಜದಲ್ಲಿ ಮದುವೆಯಾಗದೆ ಇರೋದು ಹೇಗೆ? ಬಹಳಷ್ಟು ದುಃಖಕ್ಕೊಳಗಾಗ್ತಾಳೆ ಅಂಬೆ. ಅವಳ ದುಃಖ ಭೀಷ್ಮನ ವಿರುದ್ಧ ದ್ವೇಷವಾಗಿ ಬದಲಾಗುತ್ತೆ. ಸುತ್ತಮುತ್ತ ಭೀಷ್ಮನ ವಿರುದ್ಧ ದ್ವೇಷ ಬೆಳೆಸಿಕೊಂಡಿದ್ದವರನ್ನೆಲ್ಲ ತನ್ನ ಸಹಾಯಕ್ಕೆ ಕೇಳ್ಕೊತಾಳೆ. ಆದರೆ ಆಕೆಗೆ ಎಲ್ಲಿಯೂ ಯಾವ ಉಪಯೋಗನೂ ಆಗೋದಿಲ್ಲ. ಭೀಷ್ಮನ ವಿರುದ್ಧ ನಿಲ್ಲೋ ಧೈರ್ಯವನ್ನ ಯಾರೂ ಮಾಡೋದಿಲ್ಲ. ಏನು ಮಾಡಬೇಕು? ಈ ಭೀಷ್ಮನಿಗಿಂತ ಶಕ್ತಿಶಾಲಿ ಯಾರಿದ್ದಾರೆ? ಯಾರ ಸಹಾಯ ಪಡೆದ್ರೆ ಈ ಭೀಷ್ಮನನ್ನ ಕೊಲ್ಲೋದಕ್ಕೆ ಸಾಧ್ಯವಾಗುತ್ತೆ? ಆಕೆ ಯೋಚಿಸ್ತಾಳೆ. ಕೆಲ ಹೊತ್ತಿನ ನಂತರ ಆಕೆಗೆ ನೆನಪಾಗುವ ಹೆಸರು ಪರಶುರಾಮರದ್ದು. ಹೌದು, ಅವರೇ ಸರಿ. ಅವರ ಸಹಾಯ ಕೇಳಿ ಹೋದರೆ ಖಂಡಿತ ಈ ಕೆಲಸ ಆಗುತ್ತೆ. ಆಕೆ ಪರಶುರಾಮರ ಬಳಿ ಸಹಾಯಾರ್ಥವಾಗಿ ಹೋಗ್ತಾಳೆ. ಒಬ್ಬ ಹೆಣ್ಣು ಮಗಳು ತನಗೆ ಅನ್ಯಾಯವಾಗಿದೆ ಅಂತ ಹೇಳಿ ಬಂದಿದ್ದಾಳೆ. ಪರಶುರಾಮರು ಅವಳ ಪರಿಸ್ಥಿತಿಯನ್ನು ನೋಡಿ ಅವಳಿಗೆ ನ್ಯಾಯ ಕೊಡಿಸೋ ಭರವಸೆ ಕೊಡ್ತಾರೆ. ಆದರೆ ಆಕೆಗೆ ಅನ್ಯಾಯವಾಗಿದ್ದು ಇನ್ಯಾರಿಂದಾನೂ ಅಲ್ಲ, ತನ್ನ ಶಿಷ್ಯ ಭೀಷ್ಮನಿಂದಾನೇ ಅನ್ನೋದು ಅವರಿಗೆ ಅರ್ಥವಾಗುತ್ತೆ. ತನ್ನ ಶಿಷ್ಯ ಭೀಷ್ಮನನ್ನ ಭೇಟಿಯಾಗಿ ಆಕೆಗಾದ ಅನ್ಯಾಯಕ್ಕೆ ನ್ಯಾಯ ಸಿಗಬೇಕು ಅಂದರೆ ನೀನು ಅವಳನ್ನು ವಿವಾಹವಾಗಬೇಕು, ಅದೇ ಒಳ್ಳೆಯದು ಅಂತ ಹೇಳ್ತಾರೆ. ಆದರೆ ಭೀಷ್ಮ ತನ್ನ ಪ್ರತಿಜ್ಞೆಯನ್ನು ಬಿಟ್ಟು ಮದುವೆಯಾಗೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾನೆ. ಆಕೆಗೆ ನ್ಯಾಯ ಕೊಡಿಸೋದಾಗಿ ನಾನು ಭರವಸೆ ಕೊಟ್ಟಿದ್ದೀನಿ. ಒಂದು ವೇಳೆ ನೀನು ಆಕೆಯನ್ನು ಮದುವೆಯಾಗದೇ ಇದ್ದರೆ ನನ್ನೊಡನೆ ಯುದ್ಧ ಮಾಡಬೇಕಾಗತ್ತೆ, ನಾನು ನಿನ್ನನ್ನು ಶಿಕ್ಷಿಸಬೇಕಾಗತ್ತೆ ಅಂತ ಪರಶುರಾಮರು ಕೋಪದಿಂದ ಹೇಳ್ತಾರೆ. ಆದರೆ ಭೀಷ್ಮರು ಮಾತ್ರ ಯಾವುದೇ ಕಾರಣಕ್ಕೂ ನಾನು ನನ್ನ ಪ್ರತಿಜ್ಞೆಯಿಂದ ಹಿಂದೆ ಸರಿಯುವ ಮಾತೇ ಇಲ್ಲ ಅಂತ ಖಡಾಖಂಡಿತವಾಗಿ ಹೇಳ್ತಾರೆ. ಪರಶುರಾಮರಿಗೆ ಕೋಪ ಬರುತ್ತೆ. ಭೀಷ್ಮರನ್ನ ಯುದ್ಧಕ್ಕೆ ಆಹ್ವಾನಿಸ್ತಾರೆ. ತನ್ನ ಗುರುವಿನೊಂದಿಗೆ ಅನಿವಾರ್ಯವಾಗಿ ಭೀಷ್ಮರು ಯುದ್ಧಕ್ಕಿಳಿಯಬೇಕಾಗುತ್ತೆ. ಎರಡು ಅಪ್ರತಿಮ ಬಲಶಾಲಿಗಳ ಯುದ್ಧ ರಾತ್ರಿ ಹಗಲುಗಳ ಪರಿವಿಲ್ಲದೆ 23 ದಿನಗಳ ಕಾಲ ನಡೆಯುತ್ತೆ. ಸಾಕ್ಷಾತ್ ಮಹಾವಿಷ್ಣುವಿನ ಅವತಾರವಾದ ಪರಶುರಾಮರನ್ನ ಕೂಡ ಭೀಷ್ಮರು ತಮ್ಮ ಶಕ್ತಿ ಸಾಮರ್ಥ್ಯದ ಮೂಲಕ ಎದುರಿಸ್ತಾರೆ. ದಿನಗಳು ಕಳೆದ ಹಾಗೆ ಯುದ್ಧದ ತೀವ್ರತೆ ಜಾಸ್ತಿ ಆಗ್ತಾ ಹೋಗುತ್ತೆ. ಕೊನೆಗೂ ಋಷಿ ಮುನಿಗಳು ದೇವತೆಗಳೆಲ್ಲ ಬಂದು ಆ ಯುದ್ಧವನ್ನು ನಿಲ್ಲಿಸ್ತಾರೆ. ಎಷ್ಟು ದಿನಗಳು ಕಳೆದರೂ ಆ ಯುದ್ಧದಲ್ಲಿ ಸರಿಯಾದ ನಿರ್ಣಯ ಹಂತ ಬರೋದು ಸಾಧ್ಯವಿರಲಿಲ್ಲ. ಅಷ್ಟು ಶಕ್ತಿಶಾಲಿಗಳ ಯುದ್ಧ ಇದಾಗಿತ್ತು. ನಂತರ ಪರಶುರಾಮರು ಭೀಷ್ಮರಿಂದ ನಡೆದ ಎಲ್ಲ ವಿಷಯವನ್ನ ಪೂರ್ತಿಯಾಗಿ ತಿಳ್ಕೊಂಡು ಅಂಬೆ ಹತ್ರ ಮಾತಾಡ್ತಾರೆ. ನಿನ್ನ ಶಪಥ ಈ ಜನ್ಮದಲ್ಲಿ ಸಾಧ್ಯವಿಲ್ಲ, ಆದರೆ ಮುಂದೆ ನೀನು ಪುನರ್ಜನ್ಮ ಪಡೆದು ನಿನ್ನ ಸೇಡು ತೀರಿಸಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ಅಷ್ಟೇ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾರೆ. ಈ ಅಂಬೆ ಕೂಡ ಅಲ್ಲಿಂದ ಹೊರಟು ತಪಸ್ಸಿಗೆ ಕೂತ್ಕೊಂಡು ಭೀಷ್ಮನ ಸಾವಿಗೆ ಕಾರಣವಾಗುವ ವರವನ್ನು ಪಡ್ಕೋತಾಳೆ. ತನಗಿನ್ನು ಈ ಜನ್ಮ ಅಗತ್ಯ ಇಲ್ಲ ಅಂತ ಆತ್ಮಹತ್ಯೆ ಕೂಡ ಮಾಡ್ಕೋತಾಳೆ. ಒಂದು ಕಡೆ ದಾಸರಾಜನ ಸ್ವಾರ್ಥಕ್ಕೆ, ಶಂತನುವಿನ ಮೋಹಕ್ಕೆ ಹಸ್ತಿನಾಪುರ ಸಿಂಹಾಸನಕ್ಕೆ ವಾರಸುದಾರನಾಗಬೇಕಿದ್ದ ಶ್ರೇಷ್ಠ ಯೋಧ ದೇವವ್ರತ ತನ್ನ ಹಕ್ಕನ್ನು ತ್ಯಾಗ ಮಾಡಬೇಕಾಯಿತು. ಇದರಿಂದ ಶಂತನು ಹಾಗೂ ಸತ್ಯವತಿಗೆ ಆ ಸಿಂಹಾಸನವನ್ನು ನಿಭಾಯಿಸೋದಕ್ಕೆ ಯೋಗ್ಯವಲ್ಲದ ಸಂತಾನ ಜನಿಸೋದಕ್ಕೆ ಕಾರಣವಾಯಿತು. ಇನ್ನೊಂದು ಕಡೆ ತಂದೆಗಾಗಿ ಬ್ರಹ್ಮಚಾರಿಯಾಗಿ ಉಳಿಯೋ ಪ್ರತಿಜ್ಞೆ ಮಾಡಿದ ಭೀಷ್ಮರು ಈ ಅಂಬೆಯ ಸೇಡಿಗೆ ಕೂಡ ಬಲಿಯಾಗಬೇಕಾಯಿತು. ಶಂತನುವಿನ ಮೋಹ ಭೀಷ್ಮನ ಜೀವನವನ್ನ ತಲೆ ಕೆಳಗೆ ಮಾಡಿಬಿಟ್ಟಿತ್ತು. ಭೀಷ್ಮ ರಾಜನಾಗಿ ಹಸ್ತಿನಾಪುರದ ಸಿಂಹಾಸನವನ್ನೇರಿ ರಾಜ್ಯಭಾರ ಮಾಡಿದ್ರೆ ಸಮಸ್ತ ಸೃಷ್ಟಿಯಲ್ಲಿ ಶ್ರೇಷ್ಠ ರಾಜನಾಗಿರ್ತಿದ್ನೋ ಏನೋ. ಆದರೆ ವಿಧಿ ತನ್ನ ಆಟವನ್ನು ಆಡಿತ್ತು. ಇತ್ತ ಹಸ್ತಿನಾಪುರದ ಹಿರಿಯವನಾಗಿದ್ದ ಚಿತ್ರಾಂಗದ ಗಂಧರ್ವನೊಡನೆ ಯುದ್ಧದಲ್ಲಿ ಪ್ರಾಣ ಕಳೆದುಕೊಂಡ ನಂತರ ರಾಜ್ಯವನ್ನ ಅಧಿಕಾರಕ್ಕೆ ತೆಗೆದುಕೊಂಡಿದ್ದ ವಿಚಿತ್ರವೀರ್ಯ ಅಂಬಿಕೆ ಅಂಬಾಲಿಕೆಯರನ್ನ ವಿವಾಹವಾಗಿದ್ದ. ಆದರೆ ಕೆಲ ತಿಂಗಳುಗಳಲ್ಲಿ ಆತ ಕೂಡ ಅನಾರೋಗ್ಯದಿಂದ ಪ್ರಾಣ ಕಳೆದುಕೊತಾನೆ. ಶಂತನುವಿನ 3 ಜನ ಗಂಡು ಮಕ್ಕಳಲ್ಲಿ 2 ತೀರ್ಕೊಂಡಿದ್ರು. ಉಳಿದ ಭೀಷ್ಮ ಬ್ರಹ್ಮಚಾರಿಯಾಗಿದ್ದ. ಕುರುವಂಶ ಇಲ್ಲಿಗೆ ಕೊನೆಯಾಗುವ ಅಪಾಯ ಬಂದಿತ್ತು. ಮುಂದೇನಾಯ್ತು? ಪಾಂಡುರಾಜ ಹಾಗೂ ಧೃತರಾಷ್ಟ್ರ ಹುಟ್ಟಿದ್ದು ಹೇಗೆ?
ಅಲ್ಲಿಂದ ಕುರುಕ್ಷೇತ್ರ ಯುದ್ಧದವರೆಗೆ ಈ ಭೀಷ್ಮರ ಕರ್ತವ್ಯ ಏನಿತ್ತು, ಈ ಎಲ್ಲವನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಅಲ್ಲಿವರೆಗೂ ನೀವಿನ್ನೂ ನಮ್ಮ ಕನ್ನಡ ಕದಂಬ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಇಂತಹ ಅದ್ಭುತ ಮಹಾಭಾರತದ ಸಂಚಿಕೆಯ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಧನ್ಯವಾದಗಳು. ಜೈ ಶ್ರೀರಾಮ್.